ನಮಸ್ಕಾರ ರೀ ಎಲ್ಲ ಸಾವುಕಾರ ಮಂದಿಗೆ. ಭಾಳ ದಿನ ಆದಮೇಲೆ ವಿಡಿಯೋ ಹಾಕ್ಲತ್ತೀರಿ. ಯಾಕಂದ್ರೆ ಇಷ್ಟು ದಿನ ವಿಡಿಯೋ ಯಾಕೆ ಹಾಕಿಲ್ಲಪ್ಪ ಅಂದ್ರೆ ಅದಕ್ಕೊಂದು ರೀಸನ್ ಅದ, ಹೇಳ್ತೀನತ್ತ. ಈಗ ಫೋಟೋಶೂಟಿಗೆ ಅಂತ ಬಂದಿದ್ದೆವು, ಫೋಟೋಶೂಟ್ ಆಯಿತು, ರೀಲ್ಸ್ ಮಾಡ್ಕೊಂಡೆವು, ಮನೆಗೆ ವಾಪಸ್ ಹೊಂಟೇವು. ಈಗ ಇವತ್ತು ಇದು ಫೋನಿಗೆ ಐತಲ್ಲ, ಇವತ್ತು ಇದಕ್ಕೆ ಹೆಡ್ಫೋನ್ ಜಾಕ್ ಒಂದು ತೊಗೋಬೇಕೀಗ ಹೋಗಿ. ಹೆಡ್ಫೋನ್ ನಾವು ಚಲೋ ಮೈಗೆ ಹಾಕಿಲ್ಲ ಸರಿಯಾಗಿ, ಒಟ್ಟ ಮೈಕೆ ಹಾಕಿಲ್ಲ. ಈಗ ಡೈರೆಕ್ಟ್ ಅದ. ಈಗ ವಾಯ್ಸ್ ಹೆಂಗೆ ಬರ್ತದೆ ಗೊತ್ತಿಲ್ಲ, ಯಾಕಂದ್ರೆ ಗಾಡಿನೂ ಸ್ವಲ್ಪ ಜೋರೇ ಅದ. ನೋಡಮ್ಮ ವಾಯ್ಸ್ ಹೆಂಗೆ ಬರ್ತದೆ ನೋಡಮ್ಮ. ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅದೊಂದು ಇಯರ್ಫೋನ್ ಜಾಕ್ ತೊಗೋಬೇಕು. ಜಾಕ್ ತೊಗೊಂಡ್ಕರೆ ವಾಯ್ಸ್ ಹೆಂಗೆ ಬರ್ತದೆ ನೋಡ್ಬೇಕು. ಬಾರಿ ಹೋಗ ಮತ್ತ ಬಾ. ಹೋಗಂಬರ್ರಿ. ಭಾಳ ಜನ ಆಗಿತ್ತು, ಫೋಟೋ ಗಿಟ ಎಲ್ಲ ತಗೊಂಡು ರೀಲ್ಸ್ ಅದೆಲ್ಲ ಮಾಡ್ಕೊಂಡೆವು. ಇವತ್ತು ಇನ್ನೊಂದು ಏನು ಮಿಸ್ ಆಯ್ತಪ್ಪ ಅಂದ್ರೆ, ಆಗಳೇ ಫೋಟೋ ತಗೊಳ್ಳೋ ಮುಂದೆ ಒಂದು ಆ್ಯಬ್ದಾಗ ಜಸ್ಟ್ ಪಾಸ್ ಆಯ್ತು. ನೋಡಲಿಲ್ಲ, ಅದು ಸೌಂಡ್ ಎಲ್ಲ ಬಂತು ದೂರಿಂದ. ಬಟ್ ನಿಂದಿರ್ಸ್ಬೇಕು, ಒಂದು ಫೋಟೋ ತಗೋಬೇಕಂತ ಮಾಡಿದ್ದೆವು. ಆದ್ರೆ ಅವ ಸಿಗಲಿಲ್ಲಪ್ಪ, ಸ್ಪೀಡಾಗಿ ಹೋಗ್ಬಿಟ್ಟ. ಮೊದಲೇ ಅದು ಆ್ಯಬುದ ಇದು R15 ಎಲ್ಲಿ ನಾವು ಹಿಡಿದಾಕ ಹೋಗೋದು ಅದು ಸಿಕ್ಕಿದಿಲ್ಲ. ಅದಕ್ಕೆ ತಿಂದ್ಬಿಟ್ಟು ಅದೊಂದು ಸ್ವಲ್ಪ ಬೇಜಾರಾಯಿತು. ದೂರಿದ್ರೆ ನೋಡಿದೆವು, ಆದ್ರೂ ನಿಂದ್ರಸೋದು ಆಗಲಿಲ್ಲ. ಒಂದು ಸ್ವಲ್ಪ ಬೇಜಾರಾಯಿತು. ಇಷ್ಟು ದಿನ ಯಾಕೆ ವಿಡಿಯೋ ಹಾಕಿಲ್ಲಪ್ಪ ಅಂದ್ರೆ, ನಂದು ಲಾಸ್ಟ್ ವಿಡಿಯೋ ನೋಡಿರ್ಬೇಕು ನೀವು. ಟಾಪ್ ಸ್ಪೀಡ್ ಹೊಡೆದಿದ್ದು R15. ಆ R15 ಟಾಪ್ ಸ್ಪೀಡ್ ಹೊಡೆದಿದ್ದು ನೋಡಿ ನಮ್ಮ ಮನ್ಯಾಗ ಬೈದ್ರಪ್ಪ, ಮುಟ್ಟ ಬೈದ್ರು, ಸಿಕ್ಕಾಪಟ್ಟೆ ಬೈದ್ರು. ನೀವು ವಿಡಿಯೋನ ಮಾಡಬೇಡ ಬಿಡು ಅಂತ ಎಲ್ಲ ಒಂದು ತಿಂಗಳು ಕುದಿಸ್ಬಿಟ್ರು ಮನ್ಯಾಗ. ಒಟ್ಟ ವಿಡಿಯೋನು ಮಾಡೋಕೆ ಹೋಗಿಲ್ಲ, ರೀಲ್ಸು ಮಾಡೋಕೆ ಹೋಗಿಲ್ಲ, ಫೋಟೋನು ತಗೊಂಡಿಲ್ಲ, ಏನೂ ಮಾಡಿಲ್ಲ. ನೀವು ಒಟ್ಟ ವಿಡಿಯೋದು ಮಾಡೋಕೆ ಏನೋ ಹೋಗ್ಬಾರ್ದು, ನೀ ಗಾಡಿ ಎಷ್ಟಾಗಿ ಹೊಡಿಸಿ ಅಂತೇಳಿ ಬೈದ್ರಪ್ಪ. ನಮ್ಮ ಮಮ್ಮಿ ಬೈದರು, ನಮ್ಮ ಪಪ್ಪ ಬೈದರು, ನಮ್ಮ ಅಣ್ಣ ಬೈದ, ನಮ್ಮ ಅಜ್ಜ ಬೈದರು, ನಮ್ಮ ಮಾಮಾರು ಬೈದರು, ಎಲ್ಲರೂ ಬೈದ್ರು. ಮತ್ತೆ ವಾಪಸ್ಸಿಗೆ ಎದ್ಕೊಂಡು ಬಂದಿರಿ ಗಾಡಿ ವಿಡಿಯೋ ಮಾಡ್ಕೊಳ್ಳಿ ಅಂತೇಳಿ. ಈ ಬೈಕ್ ಮೇಲೆ ಏನು ಲವ್ ಇರ್ತದೆ ಅದು, ಫಸ್ಟ್ ಯಾರೇ ಹೊಡೆದ್ರು ಬೈದ್ರು ಏನು ಮಾಡಿದ್ರು ಕಮ್ಮಿ ಆಗಲ್ಲ ಅಂಥದ್ದು ಬೈಕ್ ಲವ್. ಪ್ರೀತಿ ಅಂದರೆ ಹಂಗೆ ಅದು. ಮಾತಾಡ್ಬೋದು 3ನೇ ಗೇರ್ನಾಗ ಹೊಂಟೆ ನೋಡಿ. ನಾವು 4ನೇ ಗೇರೇ ಹಾಕ್ಬೋದು ನೋಡ್ರಿ. ಅದು ಟ್ಯಾಕ್ಟ್ರಿಗೆ ಅದು ಪೂರ ಅಷ್ಟು ಮಹೀಂದ್ರ ಟ್ಯಾಕ್ಟ್ರಿಗೆ ಅದು ಅಷ್ಟು ಎಲ್ಲಿದಂತ ನೀವೇ ಒಂದು ಸ್ವಲ್ಪ ಇದು ಮಾಡಿ ನೋಡಮ್ಮ ಹೇಳ್ರಿ. ಎಲ್ಲಿ ಗೊತ್ತು ಶಾಪಿಂಗ್ ಎಷ್ಟು ಬರೀ ಮಹೀಂದ್ರ ಟ್ಯಾಕ್ಟ್ರಿ ಆಗೋದು. ಮೈಕ್ ಹಾಕಿಲ್ಲ, ವಾಯ್ಸ್ ಕ್ವಾಲಿಟಿ ಹೆಂಗೆ ಬರೋದು ಅಂತ ನನಗೂ ಗೊತ್ತಿಲ್ಲ. ಆದ್ರೆ ಗಾಳಿ ಮಾತ್ರ ಜೋರದ. ಇಲ್ಲೇ ಹೊರಗೆ ಬರೋ ಮತ್ತು ಹೈವೇ ಒಳಗೆ ಬರೀ ಹಿಂಗೆ ಒಳಗೆ ಹೋಗೋದು. ನಾವು ಇವತ್ತು ವಿಡಿಯೋ ಶೂಟಿಂಗ್ ಬಂದಿದ್ದು ಅದೊಂದೇ ಬೇಜಾರಾಯ್ತು ನೋಡಪ್ಪ. ಆಯಬುಜ ಕಣ್ಣು ಮುಂದೆ ಬಂದರು, ಅದು ನಿಂದ್ರಿಸಿ ಫೋಟೋ ತಗೊಳ್ಳೋದಾಗಲಿಲ್ಲ, ಅದೊಂದೇ ಬೇಜಾರಾಯ್ತು. ಬೆಂಗಳೂರು ಮಂದಿಗೆ ಅವೆಲ್ಲ ನೋಡಿದ್ರೆ ದಿನ ನೋಡ್ತೀವಿ ಬಿಡಪ್ಪ ಏನಂತ ಅವ್ರಿಗೆ ಇದು ಆದ ಸಮಸ್ಯೆ ಯಾವುದೂ ಇರಲ್ಲ ಗಾಡಿ ಜಾಸ್ತಿ. ಯಾವಾಗಾರು ಒಂದೇನು ಹಂಗೆ ಬಂದಿರ್ತಾವೆ. ಅದು ನಾವು ಹೈವೇಗೆ ಬಂದ್ರೆ, ಈಗ ಒಳಗಂತೂ ಯಾವುದೋ ಗಾಡಿನೇ ಬರೋಂಗಿಲ್ಲ. ಹೈವೇಗೆ ಬಂದರೆ ಅದು ಕಾಣಬೇಕು. ಅಂತ ದೊಡ್ಡ ಬೈಕ್ ಬಂದಾಗ ಒಂದು ಸ್ವಲ್ಪ ಅದ್ರ ಜೊತೆ ಫೋಟೋ ತಗೋಬೇಕು ನಂಗೆ ಅನಿಸ್ತಲ್ಲ. ಫೋಟೋ ತಗೊಳ್ಳೋದಾಗಲಿ, ಅದೇ ಒಂದು ಬೇಜಾರಾಯಿತು. ಗೊತ್ತಿರ್ತೀವಿಲ್ಲ, ಆದರೂ ಒಂದು ಸ್ವಲ್ಪ ಚೇಂಜ್ ಮಾಡಿದ್ರೆ ಅವೇನು ಸಿಗಲಿಲ್ಲಪ್ಪ. ದೂರ ಹೋಗ್ಬಿಟ್ಟ, ಸ್ಪೀಡೇ ಹೋಗಿದ್ದ. ನಮ್ಮ ಕೈಗೆ ಬಿಡ್ತಾರೆ ಮೊದಲೇ ಆಯಬಿಟ್ಟ ಬೈಕ. ಏನು ಮಾಡ್ಬೇಕು ಬಿಡಪ್ಪ ಅಂತ ಸುಮ್ಮನೆ ನಾವೇ ನಮ್ಮ R15 ಮೇಲೆ ಫೋಟೋ ತಗೊಂಡು ಬಂದೆವು. ಫಿಕ್ಸ್ ಮಾಡ್ಕೊಂಡ್ರೆ ಈಗ ಮನೆಗೆ ಹೊಂಟೇವೆ ವಾಪಸ್. ಹೋಗೋ ಮುಂದಾಗ ಒಂದು ಇಯರ್ಫೋನ್ ಜಾಕ್ ತೊಗೊಂಡು ಹೋಗ್ಬೇಕು. ನೋಡಮ್ಮ ಚಿಂತೆ ಕೇಳಂಬರಿ. 4-5 ಐಡಿಯಾ ಅವ ಚಲೋ ಹೇಳಿಕಂದ್ರೆ ಮತ್ತೆ ಫ್ಲಿಪ್ಕಾರ್ಟಾಗಿ ಆರ್ಡರ್ ಹಾಕ್ತಂತದ. ಅದು ಇದಕ್ಕೆ ಇಯರ್ಫೋನ್ ಜಾಕ್ ಇದಕ್ಕೆ, ಅದು ಇಯರ್ಫೋನ್ ಜಾಕ್
ನನಗೆ ಬಟ್ಟೆ ವಾಯ್ಸ್ ಕ್ವಾಲಿಟಿ ಸರಿ ಆಗಲ್ಲ ಈಗ. ಅದನ್ನೇ ತೊಗೊಂಡು ಟೈಪ್ ಸಿ ಕೇಬಲ್ ತೊಗೊಂಡು ಅದರಿಂದ ಆಗುತ್ತಾ ಇಯರ್ಫೋನ್ ಜಾಕ್ ಇದ್ದು ತೊಗೊಂಡ್ಕರೆ ಇದಕ್ಕೆ ಹಾಕಿ ನೋಡ್ಬೇಕು. ನಾ ಬರಾಗ ಅದು ಬೈಕ್ ಸದ್ಯಕ್ಕೆ ಮಾರ್ಕೊಂಡು ಮನೆಯಾಗೆ ಬಿಟ್ಟು ಬಂದೈತಿ. ಸುಮ್ಮನೆ ಹೋಗೋ ಮುಂದಾದ್ರೆ ಚೆಕ್ ಮಾಡ್ತಿದ್ದ ಹೆಂಗೆ ಅನ್ಸಿರ್ತೈತೆ ಮತ್ತು ಅದಕ್ಕೊಂದು ನಮ್ಮ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀರ ವಾಯ್ಸ್ ಕ್ವಾಲಿಟಿ ಹೆಂಗೆ ಮಾಡ್ತಾ ಇರ್ತೈತೆ. ಬರ್ರಿ ಈಗ ಬಸ್ ಸ್ಟ್ಯಾಂಡ್ಗೆ ಬಂದೆವು. ಬಂತೆಲ್ಲ ಮುಂದೆ ಬರೀ ಬಸ್ ಸ್ಟ್ಯಾಂಡ್ ಮುಂದೆ ಅದಾವ ಒಂದು 4-5 ಅಂಗಡಿ ಅವ. ಫಸ್ಟ್ ಒಂದು ಅಂಗಡಿ ಹೋಗಿ ಕೇಳ್ತಾರೆ ಒಂದೇ ಫಸ್ಟ್ ಏನಾದ್ರೆ ಸಿಕ್ತಿ ಸರಿ ಅದಕ್ಕಂದ್ರೆ ಅಷ್ಟು ಅಂಗಡಿ ತಿಂಗಿ ಅಂತ ಹೇಳ್ಕೊಬೇಕಾದ್ರೆ ನಮ್ಮ ತಿಂಡಿಗೇನು ಮಂದಿನೇ ಭಾಳ ಅಡ್ಡಾಡಿ ಬರ್ತಾರಪ್ಪ. ಗಾಡಿ ಬರೋದು ನೋಡಿನೂ ಅಡ್ಡಾಡಿ ಬರ್ತಾರೆ. ಅದೇ ಒಂದು ಪ್ರಾಬ್ಲಮ್ ಆಗ್ತೈತಿ. ಗಾಡಿ ಮುಗ್ದವ್ ಬರೋದು ನೋಡಿಕೇನೆ ಮುಂದಕ್ಕೆ ಬರ್ತಾರೆ. ಬರೀ ಇಲ್ಲೇ ಅಂಗಡಿ ಹೋಗಿ ಕೇಳೋ ಮದಾವೇನಿಲ್ಲ. ಇತ್ತಂದ್ರೆ ಚಲೋ ಆಯ್ತು. ಇಷ್ಟೊಂದು ತೊಗೊಂಡ್ರೆ ಹೋಗ್ಬಿಡೋದು ಇಲ್ಲೇ ಒಂದೇ ಕಡೆ ಕಡೆಯೆಲ್ಲ ಚಿಕ್ಕ ಅಷ್ಟೇ. ಬಂದು ಸಿಗ್ತವೆ ಮಾಡ್ತಾರೆ ನಮ್ಮ ಫ್ಯಾಮಿಲಿ. ಎಷ್ಟೋ ಚಲೋ ಸಿಗಲಿಲ್ಲ ಅಂದ್ರೆ ನಾವು ಮಾಡೋದು ಕೊಡೋದು ಅಡಿ ಹೋಗ್ತಾರೆ. ಕರಿ ಹಾಂ ಟೈಪ್ ಸಿ ಇಯರ್ಫೋನ್ ಜಾಕ್ ಕೊಡೋಣ. ಹಾಂ ಇದಕ್ಕೆ ಟ್ರಾನ್ಸ್ಫರ್ ಬರೀ ಸಿಕ್ತು ಚಲೋ ಆಯ್ತು. ಇಲ್ಲೇ ಹುಡುಕಾಡಕತ್ತ ದೇಶದ ಸಿಗಲಾಗಿತ್ತು ಈ ಸ್ವಿಚ್ ಕೊಡೋಣ. ಕೊಟ್ಟೆ ಕೊಡೋಣ. ಹಾಂ ತೊಗೊಂಡು 40 ರೂಪಾಯಿ ತೊಗೊಂಡು ನೋಡು ಕಮ್ಮಿ ಮಾಡು. 10 ರೂಪಾಯಿ ಬಿಡಲ್ಲ. ನೋಡ್ರಿ ನಾವು ಕಂಜೂಸ್ತನ ಮಾಡಿದ್ರೆ 10 ರೂಪಾಯಿ ಬಿಡಿಸ್ಕೊಂಬಂದೆವು. ಹೇಳಿದ್ದೆ 50 ರೂಪಾಯಿ ಮತ್ತು ಅದರೊಳಗೆ ಬಿಡಿಸ್ಕೊಂಬಂದೇವಿ. ನಮ್ಮ ಮಂದಿ ಕಂಜೂಸ್ತನ ಮಾಡೋದ್ರೊಳಗೆ ಬಿಡಿಸ್ಕೊಂಬರೋದ್ರೊಳಗೆ ಭಾರಿ ಎಕ್ಸ್ಪರ್ಟ್. ನಮ್ಮ ದೋಸ್ತ ಅದ್ರೊಳಗೆ ಭಾರಿ. ಇದನ್ನು ಮನ್ಯಾಗ ಹೋಗಿ ಟೆಸ್ಟ್ ಮಾಡ್ಬೇಕು ಈಗ ಹೆಂಗೆ ಆಗ್ತದೆ. ಕೊಡು ಇದೇ ನೋಡ್ರಿ ನಮ್ಮ ಸಿಂದಗಿ ಬಸ್ ಸ್ಟ್ಯಾಂಡ್. ಎಷ್ಟು ಮಂದಿ ಇರ್ತಾರೆ ಇಲ್ಲಿ ಕಾಣೋದ ನಮ್ಮ ಸಿಂದಗಿ ಬಸ್ ಸ್ಟ್ಯಾಂಡ್. ಇಲ್ಲಿಂದ ಬರೋದು ಬಿಟ್ಟು ನಾವು ಹಿಂಗೆ ಆಯ್ತು ಬಂದೆವು. ತಿಂಡಿ ಮೈ ಅಂದು ಇದಕ್ಕೆ ಭಾಳ ದಿನ ಆಯ್ತು ಕೇಳಾಕತ್ತಿದ್ವು. ಅವೆಲ್ಲ ಬಜಾರ್ದಾಗ ಅದೆಲ್ಲ ಕೇಳಿದೆ. ಅಲ್ಲಿ ಅಂಗಡಿಗಳಿಗೆ ಯಾವುದೂ ಸಿಗಲಿಲ್ಲ. ಮತ್ತು ಇವತ್ತು ಈ ಕಡೆ ಬಂದಿದ್ದಿಲ್ಲ. ಅದಕ್ಕೆ ಕೇಳಿ ಇದ್ರು ತೊಗೊಂಡ್ರೆ ಆಯ್ತಪ್ಪ ಅಂತ ಬಂದೆ. ಸಿಗ್ತಪ್ಪ ಫಸ್ಟ್ನೇ ಅಂಗಡಿ ಹೋಗಾರೆ ತಿರ್ಗಾಡಕ್ಕೆ ಹಚ್ಚಿದಿಲ್ಲ. ಮತ್ತು ನಾ ಅಂಗಡಿ ಸಿಗಲಿಲ್ಲ ಅಂದ್ರೆ ಬೇರೆ ಕಡೆ ಹೋಗಿ ತಿರ್ಗಾಡ್ಬೇಕಾಗ್ತಿತ್ತು. ತಿರ್ಗಾಡಿ ಕೇಳಬೇಕಾಗ್ತಿತ್ತು. ಅಲ್ಲಿ ಸಿಗಲಿಲ್ಲ ಅಂದ್ರೆ ವಾಪಸ್ ಮತ್ತೆ ಫ್ಲಿಪ್ಕಾರ್ಟ್ಗೆ ಹಾಕಿ ಅದಕ್ಕೆ 8 ದಿನ ಕಾಯ್ಬೇಕಾಗಿತ್ತು. ಮತ್ತು ಅವು ಕ್ವಾಲಿಟಿ ಸರಿ ಬರ್ತಾವೆ ಗೊತ್ತಿಲ್ಲ ಅಂದರೆ ಸುಮ್ಮನೆ ಕಾಯ್ಕೊತ್ಕೊಂಡ್ಬರ್ಬೇಕಾಗಿತ್ತು 8 ದಿನದಕ್ಕೆ.
ಇತ್ತು. ನೋಡ್ಬೇಕು ಮುಂದಿನ ವೀಡಿಯೋ ಹೆಂಗೆ ಹಾಕಿ ನೋಡ್ಬೇಕು, ವಾಯ್ಸ್ ಕ್ವಾಲಿಟಿ ಅದು ಹೆಂಗೆ ಬರ್ತಾವೆ ಏನಿಲ್ಲ, ಮೈಕ್ ಹಾಕಿ ಚೆಕ್ ಮಾಡ್ಬೇಕು. ಮನೆಯಿಂತ್ರ ಈಗ 2 ಸಲ ಕಾಲ್ ಬಂದಾವ. ಮನೆಗೆ ಹೋಗಿತ್ತೀರಂದ್ರೆ ಇವ ಬಿಡೋದಾಗೇನ ಪಾನಿಪುರಿ ತಿನ್ನೋ ಬಾತ್ ಕರ್ಕೊಂಬಂದಾನ. ಪಾನಿಪುರಿ ತಿನ್ನಕ್ಕೆ ಬಂದೀವಿ. ಈಗ ಪಾನಿಪುರಿ ತಿನ್ಕೇರೆ ಮನೆಗೆ ಹೋಗ್ಬಿಡ್ತೀವಿ. ಎಷ್ಟು ಹೇಳಿದ್ರು ಬೇಡ ಸರ್ ಕೇಳೋದ ಏನೋ ಪಾನಿಪುರಿ ತಿನ್ನೋ ಬಾ ಅಂದನು. ಅದಕ್ಕೆ ಬಂದೀವಿ. ಈಗ ಪಾನಿಪುರಿ ತಿಂದು ಮನೆಗೆ ಹೋಗ್ಬಿಡ್ತೀವಿ. ಇವತ್ತಿನ ವಿಡಿಯೋಗೆ ಇಷ್ಟೇ. ಮತ್ತು ಮುಂದಿನ ವಿಡಿಯೋದಾಗ ಸಿಗಮು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ ಹೆಂಗೆ ಅನಿಸ್ತಂತೇಳಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗಮು. ಟೇಕ್ ಕೇರ್, ಬಾಯ್.